ಕುವೆಂಪು ಅವ್ರದ್ದು ಒಂದು ಮಾತಿದೆ, ಅದರಲ್ಲಿ ಒಂದು ಸಾಲಿದೆ, ಅದರಲ್ಲಿ ಕತ್ತಿ ತಮ್ಮದಾದ್ರೆ ಅದೇನು ನಮ್ಮನ್ನು ಕಡಿಯೋದಿಲ್ವಾ ಅಂಥೇಳಿ. ಅದು ಶತ್ರುವಿದಾದರೆ ಮಾತ್ರ ನಮ್ಮನ್ನು ಚುಚ್ಚುತ್ತಾ, ನಮ್ಮನ್ನು ಕತ್ತರಿಸುತ್ತಾ, ನಮ್ಮ ಕತ್ತಿ ಆದರೆ ಅದು ನಮ್ಮನ್ನು ಕತ್ತರಿಸೋದಿಲ್ವಾ ಅಂತ ಮಾತಿದೆ. ಹಾಗೆಯೇ ಬೆಲೆ ಏರಿಕೆ ಅನ್ನುವಂಥದ್ದು ರಾಜ್ಯದವರು ಮಾಡಿದರೂ ಬೆಲೆ ಏರಿಕೆನೇ, ಕೇಂದ್ರದವರು ಮಾಡಿದರೂ ಬೆಲೆ ಏರಿಕೆನೇ. ಅನಿವಾರ್ಯವಾಗಿ ಅದನ್ನು ಅನುಭವಿಸಬೇಕಾಗಿರುವಂಥ ಅನಿವಾರ್ಯತೆ ಇರುವಂಥದ್ದು ಈ ದೇಶದ ಸಾಮಾನ್ಯ ಪ್ರಜೆಗೆ. ಬೆಲೆ ಏರಿಕೆ ಅನ್ನುವಂತಹ ಮಾತುಗಳನ್ನು ರಾಜ್ಯ BJPಯವರು ಈಗಾಗಲೇ ದೊಡ್ಡ ಅಜೆಂಡಾವಾಗಿ ಮಾಡಿಕೊಂಡು ಅದನ್ನು ಒಂದು ಕ್ಯಾಂಪೇನ್ ಆಗಿ ಇಡೀ ರಾಜ್ಯದ ಉದ್ದಗಲಕ್ಕೂ ತೆಗೆದುಕೊಂಡು ಹೊರಟಿದ್ದಾರೆ. ಬೆಲೆ ಏರಿಸ್ತಾ ಇದೆ ಕೇಂದ್ರ BJP ಅನ್ನುವಂಥದ್ದು ಈಗ ಇರುವಂಥ ಕೌಂಟರ್. ಬೀದಿಗಳಿದು ಹೋರಾಡ್ತಾ ಇರುವಾಗಲೇ ಬೆಲೆ ಏರಿಕೆಯ ಬಿಸಿ ಕೇಂದ್ರದ ಮೂಲಕವಾಗಿ ತಟ್ಟಿದೆ. ಈಗ ಇದು ರಾಜ್ಯ BJPಗೆ ಕೇಂದ್ರದ BJPಯವರು ಮಾಡಿರುವಂಥ ಕಪಾಳ ಮೋಕ್ಷ ಅಂಥೇಳಿ ಕಾಂಗ್ರೆಸ್ನವರು ಲೇವಡಿ ಮಾಡ್ತಿದ್ದಾರೆ. ಒಂದು ಕಡೆಯಲ್ಲಿ ಕಾಂಗ್ರೆಸ್ನವರು ಕೂಡ ರಾಜ್ಯದ ಜನರಿಗೆ ಕಪಾಳ ಮೋಕ್ಷವನ್ನೇ ಮಾಡ್ತಾ ಇರೋದು, ಬೇರೆನೇನು ಮಾಡ್ತಾ ಇಲ್ಲ. ಅವರು ಕೂಡ ಎಲ್ಲ ವಿಚಾರಗಳನ್ನು ಕೂಡ ಇದು ಅನಿವಾರ್ಯ, ಇದು ಅನಿವಾರ್ಯ, ಅದು ಅನಿವಾರ್ಯ, ಇದು ಅನಿವಾರ್ಯ ಅಂತ ಹೇಳ್ಕೊಂಡೇ ಈ ಅನಿವಾರ್ಯದ ಹೆಸರಿನಲ್ಲೇ ಎಲ್ಲ ಬೆಲೆ ಏರಿಕೆಯನ್ನು ಕೂಡ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ನವರು. ಇನ್ನೂ ಕೂಡ ಇನ್ನೊಂದಷ್ಟು ಐಟಮ್ಗಳ ಬೆಲೆ ಏರಿಕೆ ಮಾಡೋದಕ್ಕೆ ಅವರು ತಯಾರಿ ಮಾಡ್ಕೊಂಡಿದ್ದಾರೆ. ಆದರೆ ಈ ಬೆಲೆ ಏರಿಕೆಯನ್ನು ಯಾವಾಗ ರಾಜ್ಯ ಸರ್ಕಾರ ಮಾಡ್ತಾ ಇದೆಯೋ, ರಾಜ್ಯ ಸರ್ಕಾರದ ವಿರುದ್ಧ ಒಂದು ದೊಡ್ಡ ಜನಾಕ್ರೋಶವನ್ನು ಎಬ್ಬಿಸೋಣ ಅಂತ ಹೇಳಿ ಜನಾಕ್ರೋಶ ಯಾತ್ರೆಯನ್ನು ಮಾಡೋದಕ್ಕೆ ಹೊರಟರು BJPಯವರು. ಆದರೆ ಅವರ ದುರಾದೃಷ್ಟವೋ ಅದೃಷ್ಟವೋ ಗೊತ್ತಿಲ್ಲ. ಕಾಂಗ್ರೆಸ್ನವರ ಅದೃಷ್ಟ, BJPಯ ದುರಾದೃಷ್ಟ ಅಂತ ಅನಿಸುತ್ತೆ ಇದು. ಯಾಕಂದರೆ ಇದೇ ಸಮಯದಲ್ಲಿ ಕೇಂದ್ರ ಸರ್ಕಾರವು ಕೂಡ ಬೆಲೆ ಏರಿಕೆಯನ್ನು ಮಾಡಿದೆ. ಇದರ ಪರಿಣಾಮವಾಗಿ ಬೆಲೆ ಏರಿಕೆಯ ಬಡಿದಾಟ ತಾರಕಕ್ಕೆ ಇರ್ತಾ ಇದೆ. ಯಾವ ಸ್ವರೂಪದಲ್ಲಿ ಅನ್ನೋದನ್ನು ನಿಮಗೆ ಹೇಳ್ತಾ ಹೋಗ್ತಾರೆ. ಭಾಳ ಮುಖ್ಯವಾಗಿ ಬೆಲೆ ಏರಿಕೆಯ ಬಡಿದಾಟ, ಬೆಲೆ ಏರಿಕೆ ಅಂತ ರಾಜ್ಯ ಸರ್ಕಾರದ ವಿರುದ್ಧ BJPಯವರು ಬೀದಿಗಿಳಿದಿದ್ರು, ಹೋರಾಟವನ್ನು ನಡೆಸೋದಕ್ಕೆ ಶುರು ಮಾಡಿದರು, ಜನಾಕ್ರೋಶ ಯಾತ್ರೆಯನ್ನು ಹೊರಟಿದ್ದಾರೆ. ಒಂದು ದಿವಸಕ್ಕೆ 2 ಜಿಲ್ಲೆಗಳಲ್ಲಿ ಅವರು ಕವರ್ ಮಾಡ್ತಾ ಇದ್ದಾರೆ. ಹೀಗೆ ರಾಜ್ಯವ್ಯಾಪಿ ಹೋರಾಟವನ್ನು ಮಾಡಿ ಮಂಡ್ಯ, ಹಾಸನದಲ್ಲಿ ರಣಕಹಳೆಯನ್ನು ಮೊಳಗಿಸಿದ್ದಾರೆ. ಮತ್ತೆ ಮತ್ತೆ ಬೇರೆ ಬೇರೆ ಸುತ್ತಿನಲ್ಲಿ ಯಾತ್ರೆಯನ್ನು ಮಾಡೋರಿದ್ದಾರೆ. ಇಡೀ ರಾಜ್ಯವನ್ನು ಕವರ್ ಮಾಡಬೇಕು ಅನ್ನೋಂಥ ಪ್ಲಾನಲ್ಲಿದ್ದಾರೆ. ಬೆಲೆ ಏರಿಕೆಯಿಂದ ಜನಸಾಮಾನ್ಯರು ಹೈರಾಣ ಆಗಿದ್ದಾರೆ ಅಂತೇಳಿ ಕಿಡಿ ಕಾರ್ತಾ ಇದ್ದಾರೆ BJP ನಾಯಕರುಗಳು. ರಾಜ್ಯದ ಜನರಿಗೆ ಎಂಥ ತೊಂದರೆ ಆಗಿದೆ ಅನ್ನೋದನ್ನೆಲ್ಲ ವಿವರಿಸಿ ಹೇಳ್ತಾ ಇದ್ದಾರೆ. ಆದರೆ ಇವರು ಹೀಗೆ ವಿವರಿಸ್ತಾ ಇದ್ದಾಗಲೇ ಕೇಂದ್ರ ಸರ್ಕಾರದಿಂದ ಬೆಲೆ ಏರಿಕೆ ಆಗಿದೆ. BJP ಕಾಂಗ್ರೆಸ್ ನಡುವೆ ಈಗ ಬೆಲೆ ಏರಿಕೆಯ ಸಮರ ತಾರಕಕ್ಕೇರಿದೆ. ಇವರಿಗೆ ಎಲ್ರಿಗೂ ಕೂಡ ಪೊಲಿಟಿಕಲಿ ತಮ್ಮದಾದಂತಹ ಒಂದಿಷ್ಟು ಮೈಲೇಜನ್ನು ತೆಗೆದುಕೊಳ್ಳುವಂತಹ ಪ್ರಯತ್ನವನ್ನು ಅಥವಾ ತಮ್ಮ ಗೋಲನ್ನು ಬಾರಿಸುವಂತಹ ಪ್ರಯತ್ನವನ್ನು ಮಾಡ್ಬೋದು. ಆದರೆ ಸಾಮಾನ್ಯ ಜನರ ಬಗ್ಗೆ ಕಳಕಳಿ ಕಾಳಜಿ ಇದ್ದಂಗೆ ಕಾಣ್ತಾ ಇಲ್ಲ ಅನ್ನೋದು ವಾಸ್ತವ. ಯಾಕಂದರೆ ಹಾಲು, ವಿದ್ಯುತ್ತು, ಟೋಲು, ಕಸಕ್ಕೂ ಕೂಡ ಸೆಸ್ಸನ್ನು ರಾಜ್ಯ ಸರ್ಕಾರದವರು ಹಾಕ್ತಾ ಇದ್ದಾರೆ, ಕೇಂದ್ರ ಸರ್ಕಾರದವರು ಕೂಡ ಹಾಕ್ತಾ ಇದ್ದಾರೆ. ರಾಜ್ಯ ಸರ್ಕಾರದ ವಿರುದ್ಧ BJPಯವರು ಜನಾಕ್ರೋಶ ಯಾತ್ರೆಯನ್ನು ಹೊರಟಿದ್ರು. ಅವರು ಹೊರಟಾಗಲೇ ಕೇಂದ್ರವು ಕೂಡ ಬೆಲೆ ಏರಿಕೆಯನ್ನು ಮಾಡಿದೆ. ನೋಡಿ, ಇವರು ಡೀಸೆಲ್ ಬೆಲೆ ಏರಿಕೆಯನ್ನು ಮಾಡಿದ್ದಾರೆ, ಅಲ್ಲೂ ಕೂಡ LPG ಡೀಸೆಲ್ ಬೆಲೆ ಏರಿಕೆ ಆಗ್ತಾ ಇರುವಂಥದ್ದು. ಕೇಂದ್ರದ ಬೆಲೆ ಏರಿಕೆ ವಿಚಾರವನ್ನು ಪ್ರಸ್ತಾಪಿಸಿ ಈಗ ಕಾಂಗ್ರೆಸ್ನವರು BJPಗೆ ಕೌಂಟರನ್ನು ಕೊಡ್ತಾ ಇದ್ದಾರೆ. ಆದರೆ ಕಾಂಗ್ರೆಸ್ ಒಂದು ಪಕ್ಷವಾಗಿ, ರಾಷ್ಟ್ರೀಯ ಪಕ್ಷವಾಗಿ ಅದು ಕೂಡ ತನ್ನ ನೈತಿಕತೆಯನ್ನು ಮರೆತುಕೊಂಡಿದೆ. ಅದಕ್ಕೂ ಕೂಡ ನೈತಿಕತೆ ಇಲ್ಲ. ಯಾಕಂದರೆ ಕಾಂಗ್ರೆಸ್ BJPಯ ಬೆಲೆ ಏರಿಕೆಯ ವಿರುದ್ಧನೇ ದೊಡ್ಡ ಸಮರವನ್ನು ಸಾರಿನೇ. ಅದೇ ಕಾರಣಕ್ಕೆ ಗ್ಯಾರಂಟಿ ಸ್ಕೀಮನ್ನು ಘೋಷಣೆ ಮಾಡಿದ್ದು, ಜನ ತತ್ತರಿಸಿ ಹೋಗಿದ್ದಾಗಲೇ ಗ್ಯಾರಂಟಿ ಸ್ಕೀಮ್ ಕೊಟ್ಟಿದ್ದು. ಆದರೆ ಮತ್ತೊಂದು ಕಡೆಯಲ್ಲಿ ಅವರು ಕೂಡ ಬೆಲೆ ಏರಿಕೆಯ ಬರೆಯನ್ನು ಎಳಿತಾ ಇದ್ದಾರೆ. ಗ್ಯಾಸು, ಪೆಟ್ರೋಲು, ಡೀಸೆಲ್ ಬೆಲೆ ಏರಿಕೆನೇ ಈಗ ಕಾಂಗ್ರೆಸ್ನವರಿಗೆ ಅಸ್ತ್ರವಾಗಿ ಸಿಕ್ಕಿದೆ ಅಥವಾ ಪ್ರತ್ಯಸ್ತ್ರವಾಗಿ ಸಿಕ್ಕಿದೆ. BJP ಜನಾಕ್ರೋಶ ಯಾತ್ರೆಯ ಹೊತ್ತಲೇ ಕೇಂದ್ರ ಈ ಶಾಕ್ ಕೊಟ್ಟಿದೆ. ಇದರಿಂದಾಗಿ ಸಹಜವಾಗಿಯೇ BJP ಜನಾಕ್ರೋಶಕ್ಕೆ ಕಾಂಗ್ರೆಸ್ ಕಪಾಳ ಮೋಕ್ಷವನ್ನು ಮಾಡ್ತಾ ಇದೆ. ಕಪಾಳ ಮೋಕ್ಷದ ಮಾತುಗಳನ್ನು ಹೇಳ್ತಿದ್ದಾರೆ. ನಿಮಗೆ ನೋಡಿ, BJPಯವರಿಗೆ ಮೋದಿಯವರೇ ಕಪಾಳ ಮೋಕ್ಷ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಕಾಂಗ್ರೆಸ್ನ ನಾಯಕರುಗಳು. ಇಲ್ಲಿ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರಗಳು ಯಾವ್ಯಾವ ಸ್ವರೂಪದಲ್ಲಿ ಬರೆ ಇಳಿಯುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದಾವೆ ಅಂತ ನೋಡ್ತಾ ಹೋದರೆ, ರಾಜ್ಯ ಸರ್ಕಾರ ಹಾಲಿನಲ್ಲಿ 4 ರೂಪಾಯಿ ಹೆಚ್ಚಳ ಮಾಡಿದೆ. 4 ರೂಪಾಯಿ, 1 ಲೀಟ್ರಿಗೆ 4 ರೂಪಾಯಿ. ಹಾಲು, ಮೊಸರು ಇವುಗಳಿಗೆಲ್ಲ 4 ರೂಪಾಯಿನ ಹೆಚ್ಚಳ ಮಾಡಿದೆ. ಕೇಂದ್ರ ಸರ್ಕಾರ ಅಡುಗೆ ಸಿಲಿಂಡರ್ಗೆ 50 ರೂಪಾಯಿಯಷ್ಟು ದರ ಏರಿಕೆಯನ್ನು ಮಾಡಿದೆ. 50 ರೂಪಾಯಿಯ ದರ ಏರಿಕೆ ಆಗಿದೆ ಅಡುಗೆ ಸಿಲಿಂಡರ್ಗೆ. ಇನ್ನು ಮೊಸರಿನಲ್ಲೂ ಕೂಡ 4 ಲೀಟ್ರನ್ನ 4 ರೂಪಾಯಿಯನ್ನು 1 ಲೀಟ್ರಿಗೆ ಹೆಚ್ಚಳ ಮಾಡಿದರೆ, ಉಜ್ವಲ ಸಿಲಿಂಡರ್ನಲ್ಲೂ ಕೂಡ ಈಗ 50 ರೂಪಾಯಿ ಏರಿಕೆ ಆಗಿದೆ. ಅಂದರೆ ಸಾಮಾನ್ಯ ಕಡುಬಡವರಿಗೆ ಕೊಡುವಂತಹ ಸಿಲಿಂಡರ್ನಲ್ಲೂ ಕೂಡ 50 ರೂಪಾಯಿಯ ಏರಿಕೆ ಆಗಿದೆ. ಕಾಫಿ, ಟೀ ಇದರಿಂದಾಗಿ, ಅಂದರೆ ರಾಜ್ಯ ಸರ್ಕಾರ ಹಾಲಿನ ದರ ಏರಿಕೆ ಮಾಡೋದ್ರಿಂದ ಕಾಫಿ, ಟೀ ಬೆಲೆ ಕೂಡ 3 ರಿಂದ 5 ರೂಪಾಯಿ ಏರಿಕೆ ಆಗಿದೆ. ಪೆಟ್ರೋಲ್ಗೆ ಈಗ 2 ರೂಪಾಯಿಯನ್ನು ಹೆಚ್ಚಳ ಮಾಡಿದೆ ಕೇಂದ್ರ ಸರ್ಕಾರ. ಅವರ ತೆರಿಗೆಯ ಮೂಲಕವಾಗಿ 2 ರೂಪಾಯಿನ ಅವರು ಏರಿಕೆ ಮಾಡ್ಕೊಂಡಿದ್ದಾರೆ. ಇನ್ನು ಡೀಸೆಲನ್ನು ಕರ್ನಾಟಕ ಸರ್ಕಾರದವರು ಕೂಡ 2 ರೂಪಾಯಿ ಏರಿಕೆ ಮಾಡಿದರೆ, ಅವರು ಕರ್ನಾಟಕ ಸರ್ಕಾರದವರು ಮಾಡಿ ಮುಗಿಸಿ ಸ್ವಲ್ಪ ವಾರ ಕಳೆಯೋದ್ರೊಳಗಡೆ ಕೇಂದ್ರ ಸರ್ಕಾರದವರು ಕೂಡ 2 ರೂಪಾಯಿಯನ್ನು ಏರಿಕೆ ಮಾಡಿದ್ದಾರೆ. ನೋಡಿ, ರಾಜ್ಯದಿಂದಲೂ ಏರಿಕೆ, ಕೇಂದ್ರದಿಂದಲೂ ಏರಿಕೆ.
ಸಾಮಾನ್ಯ ಜನ ಏನು ಮಾಡಬೇಕು? 4 ರೂಪಾಯಿ ಜಾಸ್ತಿ ಆಗಿದೆ ಡೀಸೆಲ್ಗೆ, ಏಕಾಏಕಿ 4 ರೂಪಾಯಿ ಜಾಸ್ತಿ ಆದಂಗೆ ಆಯಿತು. ಇನ್ನು ವಿದ್ಯುತ್ ದರ ವಿಚಾರಕ್ಕೆ ಬಂದಾಗ 26 ಪೈಸೆ ಪರ್ ಯೂನಿಟ್ ಈಗ ಇರುವಂಥದ್ದು. ಇನ್ನು ಅಗತ್ಯ ಔಷಧಗಳಲ್ಲಿ 900 ಅಗತ್ಯ ಔಷಧಗಳಿಗೆ ಸಂಬಂಧಪಟ್ಟಂತೆಯೂ ಕೂಡ ದರ ಏರಿಕೆ ಆಗಿರುವಂಥದ್ದು ಗಮನಾರ್ಹ. ಇನ್ನು ಟೋಲ್ಗಳಲ್ಲಿಯೂ ಕೂಡ 5% ಏರಿಕೆ. ಇದು ರಾಜ್ಯ ಸರ್ಕಾರದ ಟೋಲ್ಗಳು ಮತ್ತು ಕೇಂದ್ರ ಸರ್ಕಾರದ ಟೋಲ್ಗಳಲ್ಲಿ, ರಾಷ್ಟ್ರೀಯ ಹೆದ್ದಾರಿಗಳ ಟೋಲ್ಗಳಲ್ಲೂ ಕೂಡ 5%ನಷ್ಟು ದರ ಏರಿಕೆ ಆಗಿದೆ. ಕರ್ನಾಟಕದಲ್ಲಿನೇ ಒಟ್ಟು 66 ಟೋಲ್ಗಳು ಬರ್ತವೆ, ಅದರಲ್ಲಿ ಕೇಂದ್ರದ ಟೋಲ್ ದರವೂ ಕೂಡ ಇದ್ದೇ ಇದೆ. ಇನ್ನು BBMPಯಲ್ಲಿ ಕಸ ಎತ್ತೋದಕ್ಕೂ ಕೂಡ 50 ರೂಪಾಯಿಂದ 400 ರೂಪಾಯಿವರೆಗೆ ವರ್ಷಕ್ಕೆ ಸೆಸ್ಸನ್ನು ಹಾಕುವಂಥ ಕೆಲಸವನ್ನು ರಾಜ್ಯ ಸರ್ಕಾರ ಮಾಡಿದೆ. 50 ರೂಪಾಯಿವರೆಗೆ ಸೆಸ್ಸನ್ನು ಕಟ್ಟಬೇಕು. ಇನ್ನು ನಮ್ಮ ಮೆಟ್ರೋದ ಪ್ರಯಾಣ ದರವೂ ಕೂಡ ಏರಿಕೆಯಾಗಿದೆ. ಇದರಲ್ಲಿ ಕೇಂದ್ರ ಮತ್ತು ರಾಜ್ಯ ಇಬ್ಬರ ಪಾಲು ಕೂಡ ಇದೆ, ಇಬ್ಬರು ಕೂಡ ಇದಕ್ಕೆ ಹೊಣೆಗಾರರಾಗ್ತಾರೆ. ಹೀಗೆ ದರ ಏರಿಕೆ ವಿಚಾರದಲ್ಲಿ ನೋಡಿ, ಜನರ ಮುಂದೆ ಎಂತಹದ್ದೊಂದು ಬೃಹತ್ ನಾಟಕ ನಡೀತಾ ಇದೆ ಅಂತ ಹೇಳಿದರೆ, ನಿಜಕ್ಕೂ ಯಾರು ದರ ಏರಿಸಿದ್ರಪ್ಪ ಅಂತೇಳಿ ಕನ್ಫ್ಯೂಸ್ ಆಗಬೇಕು, ಸಾಮಾನ್ಯ ಜನ ಗೊಂದಲಕ್ಕೊಳಗಾಗಬೇಕು. ಆ ಲೆವೆಲ್ಗೆ ಮಾತಾಡ್ತಾ ಇದ್ದಾರೆ BJP ಮತ್ತು ಕಾಂಗ್ರೆಸ್ ನಾಯಕರುಗಳು. ತೋರುತ್ತೀನಿ ಎಲ್ಲ BJP ಸ್ನೇಹಿತಗಳಿಗೆ, ತಾವೆಲ್ಲ ಜನ ಆಕ್ರೋಶ ಯಾತ್ರೆ ಮಾಡ್ತಾ ಇದ್ದೀರಿ. ಇವತ್ತು ನಿಮಗೆ ಕೇಂದ್ರ BJP ಸರ್ಕಾರ ಕಪಾಳ ಮೋಕ್ಷ ಮಾಡಿದೆ. ಈ ಜನ ಆಕ್ರೋಶ ಯಾತ್ರೆ ಕೇಂದ್ರ ಸರ್ಕಾರದ ಮೇಲೆ ತಾವು ಮಾಡಬೇಕು ಅಂಥೇಳಿ ತಮ್ಮಲ್ಲಿ ನಾನು ನಮ್ರತೆಯಿಂದ ಮನವಿ ಮಾಡ್ಕೊಳ್ತಾ ಇದ್ದೀನಿ. ಈಗಾಗಲೇ ಪೆಟ್ರೋಲ್ ಡೀಸೆಲ್ ಬೆಲೆ, ಗ್ಯಾಸ್ ಬೆಲೆ ಎಲ್ಲ ಕೂಡ ಕೇಂದ್ರ ಸರ್ಕಾರ ಬೆಲೆ ಏರಿಕೆಯನ್ನು ಮಾಡಿರೋದು ತಮಗಾಗಲೇ ತಿಳಿದಿದೆ. ತಾವು ತಮ್ಮ ಆಕ್ರೋಶವನ್ನು ನಿಮ್ಮ ಕೇಂದ್ರ ಸರ್ಕಾರದ ಮೇಲೆ ಮುಂದುವರಿಸಿ ಅಂತ ಹೇಳಿ. ಗ್ಯಾಸ್ ಸಿಲಿಂಡರ್ದು 50 ರೂಪಾಯಿ ಏರಿಕೆಯನ್ನು ಮಾಡಿದ್ದಾರೆ. ಅದು ಆ ಥರದ ಹೊರೆ ಏನೂ ಆಗಲ್ಲ ಅಂತ ಅನಿಸ್ತತೆ. ಕರ್ನಾಟಕಕ್ಕೆಲ್ಲ ಏರಿಕೆ ಮಾಡಿರೋದು, ಇಡೀ ದೇಶಕ್ಕೆ ಏರಿಕೆ ಮಾಡಿರೋದು. ಅದನ್ನು ಅರ್ಥ ಮಾಡ್ಕೊಂಡ್ಲಿ ಅವರು. ಕರ್ನಾಟಕದ BJP ಕಪಾಳ ಮೋಕ್ಷ ಮಾಡೋದಲ್ಲ, ದೇಶದ ಜನದ ಒಂದು ಎಲ್ಲ ರಾಜ್ಯಗಳಿಗೂ ಇದು ಅಪ್ಲೈ ಆಗುತ್ತೆ. ನಮ್ಗೆ ಯಾಕೆ ಅವ್ರು ಕಪಾಳ ಮೋಕ್ಷ ಮಾಡೋದಿದ್ರೆ ಕಾಂಗ್ರೆಸ್ಗೆ ಮಾಡ್ತಾರೆ ಸರಿಯಾಗಿ. ಮಾರ್ಚ್ 2023ರಲ್ಲಿ ಗ್ಯಾಸ್ ಸಿಲಿಂಡರ್ ಬೆಲೆ ಎಷ್ಟಿತ್ತು ಅಂತ ಹೇಳಿದ್ರೆ 1107 ರೂಪಾಯಿ ಇತ್ತು. 1107 ರೂಪಾಯಿ ಇತ್ತು. ಇವತ್ತೆಷ್ಟಿದೆ? 850 ರೂಪಾಯಿ ಇದೆ. 50 ರೂಪಾಯಿ ಜಾಸ್ತಿ ಮಾಡಿದ ನಂತರವೂ ಕೂಡ 850 ರೂಪಾಯಿ ಆಗಿದೆ. ಅಂದರೆ 2023ರಲ್ಲಿ ಇದ್ದದ್ದು 1107 ರೂಪಾಯಿ, ಇವತ್ತು 850 ರೂಪಾಯಿ. ಹಿಂದೆ ಏನು ರೇಟ್ ಇತ್ತು 2023ರಲ್ಲಿ, ಇವತ್ತು ಇನ್ನೂ ಕೂಡ ಕಡಿಮೆ ಇದೆ. ಫಸ್ಟು ಮೋದಿಯವರು ಬೆಲೆ ಏರಿಕೆ ಮಾಡಿದಾರಲ್ಲ, ಅದ್ರ ವಿರುದ್ಧ ಹೋರಾಟ ಮಾಡಿ ಬಾಯಿ ಬಿಡೋಕೆ ಹೇಳಿ, ಆಮೇಲೆ ರಾಜ್ಯ ಸರ್ಕಾರ ಕೊಡಬೇಕಾದ ಪಾಲು ಕೊಟ್ಟಿದ್ರೆ ಯಾಕೆ ಬೆಲೆ ಏರಿಕೆ ಆಗ್ತಾಯಿತ್ತು? ನಮ್ಮ ದುಡ್ಡೆಲ್ಲ ಹೊಡ್ಕೊಂಡು GSTದು ದುಡ್ಡು ವಾಪಸ್ ಕೊಡಲ್ಲ, ತಿರ್ಗಾ ಡೀಸೆಲ್ಲು, ಪೆಟ್ರೋಲು, ಗ್ಯಾಸ್ ಬೆಲೆ ಎಲ್ಲ ಏರಿಕೆ ಮಾಡ್ತಾರೆ. ಯಾವ ನೈತಿಕತೆ, ಯಾವ ಮುಖ ಇಟ್ಕೊಂಡು ವಿಜೇಂದ್ರ ಅವರು, ಅಶೋಕ್ ಅವರು, CT ರವಿ ಅವರು ಬರ್ತಾ ಇದ್ದಾರೋ ಗೊತ್ತಿಲ್ಲ. ನಾವು 2,000 ಕೊಡ್ತೀವಿ ಅಂತ ಒಂದು ವಾಗ್ದಾನ ಮಾಡಿಬಿಟ್ಟು 20,000 ನಿಮ್ಮ ಜೇಬಿಂದ ಕಿತ್ಕೊಳ್ಳುವಂತ ಮಾತು ನಡೀತಾ ಇದೆ. ಇದನ್ನ ನಾವು ಅರ್ಥ ಮಾಡ್ಕೋಬೇಕು. ಇದರಿಂದ ನಾವು ಎಲ್ಲಿ ತಪ್ಪು ಮಾಡಿದ್ವಿ, ಯಾವ ದೊಡ್ಡ ರೀತಿಯ ತಪ್ಪು ಮಾಡಿದ್ವಿ ಅನ್ನೋದನ್ನ ನಾವು ಮರೀಲೇಬಾರದು. ಯಾಕಂದ್ರೆ ಇದು ನಮ್ಮ ಜೀವನ ಇವತ್ತಿಗಲ್ಲ, ಮುಂದಿನ ಮಕ್ಕಳ ಭವಿಷ್ಯಕ್ಕೂ ಇದು ಪರಿಣಾಮ ಬೀಳುವಂತ ವಿಷಯವಾಗಿದೆ. ಲೋಕಲ್ BJPಗೆ ಗೊತ್ತಿಲ್ಲ ಕೇಂದ್ರ ಸರ್ಕಾರ ಜಾಸ್ತಿ ಮಾಡುತ್ತೆ ಅಂತೇಳಿ. ಅಂದರೆ ತಾವು ಅರ್ಥ ಮಾಡ್ಕೋಬೇಕು ಅವರ ನೀತಿಗಳು ಹೇಗಿದ್ದಾವೆ ಅಂತೇಳಿ. ಈಗ ಅದಕ್ಕೆ ಅವರು ಉತ್ತರ ಕೊಡಬೇಕಲ್ಲ. 50 ರೂಪಾಯಿ ಸಿಲಿಂಡರ್ ಜಾಸ್ತಿ ಆಗಿದೆ ಅಂದಾಗ, 2 ರೂಪಾಯಿ ಪೆಟ್ರೋಲ್ ಡೀಸೆಲ್ ಜಾಸ್ತಿ ಆಗಿದೆ ಅಂದಾಗ, ಕೇಂದ್ರ ಸರ್ಕಾರ ಮಾಡಿದೆ ಅಂದಾಗ ಅವರು ಈಗ ಉತ್ತರ ಕೊಡಬೇಕು. ಏನು ಕೊಡ್ತಾರೋ ಗೊತ್ತಿಲ್ಲ ನನಗೆ. ನೋಡಿ, ಇಲ್ಲಿ ಪ್ರೈಸ್ ಕಂಪ್ಯಾರಿಸನ್ ಮಾಡ್ತಾ ಇರೋಂಥದ್ದು ಹೇಗೆ ಜನರನ್ನ ಇಲ್ಲಿ ಕಟ್ಟುವಂಥದ್ದು ಸಾಮಾನ್ಯ ಜನ. ಅವರು ಒಬ್ರು ಹೇಳ್ತಾರೆ 50 ರೂಪಾಯಿ ಜಾಸ್ತಿ ಮಾಡಿದಾಗ ಇಡೀ ದೇಶಕ್ಕೆ ಮಾಡಿದ್ದಾರೆ. ಇಡೀ ದೇಶಕ್ಕೆ ಮಾಡಿದಾಗ ಇನ್ನು ಕರ್ನಾಟಕದವ್ರು ಏನು ದೇಶದೊಳಗೆ ಇರಲ್ವಾ? ಕರ್ನಾಟಕದವ್ರಿಗೂ ಕೂಡ ಅದು ಅಪ್ಲೈ ಆಗಲ್ವಾ 50 ರೂಪಾಯಿ? ಅಥವಾ ನೀವು 2023 ಜೊತೆಗೆ ಕಂಪೇರ್ ಮಾಡಿಕೊಂಡು ಹೇಳಿದ ತಕ್ಷಣವೇ ಈಗ ಕಡಿಮೆ ಇದೆ ಅಂತ ಹೇಳ್ತಾರೆ. 2023ರಲ್ಲೂ ಕೂಡ ನಿಮ್ಮದೇ ಸರ್ಕಾರ ಇತ್ತಲ್ವಾ? ಯಾವ ಸ್ವರೂಪದಲ್ಲಿ ಸಮರ್ಥನೆಯನ್ನು ಮಾಡ್ಕೊಳ್ಳುವಂಥದ್ದು ಅಂತೇಳಿ, ಅಂದರೆ ಸಮರ್ಥನೆಗಾಗಿ ಒಂದಿಷ್ಟು ಪದಗಳ ಹುಡುಕಾಟ. ಇನ್ನು ಕಾಂಗ್ರೆಸ್ನವರು ಭಾಳ ಖುಷಿಯಾಗಲಿ, ಅವರು ಏರಿಕೆ ಮಾಡಿದರೆ ನಾವು ಮಾತ್ರ, ಅವರು ಏರಿಕೆ ಮಾಡಿದರೆ ಭಾಳ ನಗ್ನಗ್ತಾ ಮಾತಾಡ್ತಾ ಇದ್ದಾರೆ. ಅಂದರೆ ಕಾಂಗ್ರೆಸ್ನವ್ರಿಗಂತೂ ಹಿಂಗಾಗಿದೆ ಅಂತ ಹೇಳಿದ್ರೆ ಜನ ಅನುಭವಿಸಲಿ ಬಿಡಿ ಅನ್ನುವಂತಹ ಸ್ವರೂಪದಲ್ಲಿ ಮಾತಾಡ್ತಿರೋಂಥದ್ದು ಗೋಚರಿಸ್ತಾ ಇದೆ. ಇಲ್ಲಿ
ಎರಡೂ ಕಡೆಗಳಲ್ಲೂ ಕೂಡ ನಡೀತಾ ಇರುವಂಥ ರಾಜಕೀಯವನ್ನು ನಾವು ಗಮನಿಸಬೇಕು. ಗ್ಯಾರಂಟಿಗಳಿಂದಾಗಿ ಸರ್ಕಾರ ದಿವಾಳಿ ಆಗಿದೆ ಅಂತೇಳಿ ಬಿಜೆಪಿಯವರು ಆರೋಪ ಮಾಡ್ತಿದ್ದಾರೆ, ಅದಕ್ಕಾಗಿ ಅವರು ಹೋರಾಟ ಮಾಡ್ತಾರೆ. ಕೇಂದ್ರದಿಂದ ಬರುವಂಥ ತೆರಿಗೆ ಪಾಲಲ್ಲಿ ತಾರತಮ್ಯ ಇದೆ ಅನ್ನುವಂಥದ್ದು ಕಾಂಗ್ರೆಸ್ ಅವರು ಕೊಡ್ತಾ ಇರುವಂತಹ ಸಮರ್ಥನೆ. ಇದರಿಂದಾಗಿ ನಾವು ಬೆಲೆ ಏರಿಕೆ ಮಾಡಬೇಕಾಗಿದೆ. ಪಂಚ ಗ್ಯಾರಂಟಿ ನೀಡಿ ಬೆಲೆ ಏರಿಕೆಯ ಬಿಸಿಯನ್ನು ಕೊಡ್ತಾ ಇದ್ದಾರೆ ಅನ್ನುವಂಥದ್ದನ್ನು ಕೂಡ ಇವರು ಹೇಳ್ತಿದ್ದಾರೆ. ಕಾಂಗ್ರೆಸ್ನಿಂದ ರಾಜ್ಯದ ಜನರ ಲೂಟಿ ಆಗ್ತಾ ಇದೆ ಅಂತೇಳಿ ಬಿಜೆಪಿ ಆರೋಪವನ್ನು ಮಾಡ್ತಾ ಇದ್ದಾರೆ. ಹಾಲಿನ ಬೆಲೆ ಏರಿಕೆ ಹಣ ನೇರವಾಗಿ ರೈತರಿಗೆ ಹೋಗುತ್ತೆ, ಬೇರೆನೇನೂ ಆಗಲ್ಲ, ಅದು ರೈತರ ಅಕೌಂಟ್ಗೆ ಹೋಗುತ್ತೆ ಅಂತ ಹೇಳ್ತಾರೆ. ಕಾಂಗ್ರೆಸ್ ಸರ್ಕಾರ ಜನ ವಿರೋಧಿ ನೀತಿಯನ್ನು ಅನುಸರಿಸ್ತಾ ಇದೆ ಅಂತೇಳಿ ಬಿಜೆಪಿ ಆರೋಪಿಸಿದರೆ ಬೇರೆ ರಾಜ್ಯಗಳಿಗೆ ಹೋಲಿಸಿದರೆ ನಮ್ಮಲ್ಲಿ ದರ ಕಡಿಮೆ ಇದೆ. ಇವರೆಲ್ಲದಕ್ಕೂ ಕೂಡ ಕಂಪ್ಯಾರಿಸನ್ ಮಾಡುವಂಥದ್ದು, ಬೇರೆ ರಾಜ್ಯಗಳನ್ನು ಕಂಪೇರ್ ಮಾಡುವಂಥದ್ದು. ಬೇರೆ ರಾಜ್ಯಗಳಿಗೆ ಹೋಲಿಸಿದರೆ ನಮ್ಮಲ್ಲಿ ಕಡಿಮೆ ಇದೆ ಅಂತ ಹೇಳ್ಕೊಳ್ತಾರೆ. ಗ್ಯಾರಂಟಿಗಳಿಂದಾಗಿ ಸರ್ಕಾರ ದಿವಾಳಿ ಆಗಿದೆ ಅಂತೇಳಿ ಬಿಜೆಪಿ ಆರೋಪವನ್ನು ಮಾಡಿದರೆ ಕೇಂದ್ರದಿಂದ ಬರುವಂತಹ ತೆರಿಗೆ ಪಾಲಿನಲ್ಲಿ ತಾರತಮ್ಯ ಆಗ್ತಾ ಇದೆ ಅಂತೇಳಿ ಕಾಂಗ್ರೆಸ್ ಅವರು ಹೇಳ್ತಿದ್ದಾರೆ. ಹೀಗೆ ಆರೋಪಕ್ಕೆ ಪ್ರತ್ಯಾರೋಪ ಇದೆ, ಏಟಿಗೆ ಎದುರೇಟಿದೆ. ಆದರೆ ಸಾಮಾನ್ಯ ಜನ ಮಾತ್ರ ಎರಡೂ ಕಡೆಯಿಂದ ಏಟು ತಿನ್ನುವಂತಹ ಕೆಲಸವನ್ನು ಮಾಡಬೇಕಾಗ್ತದೆ. ಕೇಂದ್ರದವರಾದರೂ ಹೊಡಿತಾರೆ, ರಾಜ್ಯದವರಾದರೂ ಹೊಡಿತಾರೆ. ಹೀಗಾಗಿ ಸಾಮಾನ್ಯ ಜನಕ್ಕೆ ಬೆಲೆ ಏರಿಕೆ ಅನ್ನುವಂಥದ್ದು ಅನಿವಾರ್ಯವಾಗಿ ಅನುಭವಿಸಲೇಬೇಕಾದಂತಹ ನರಕ ಅನ್ನುವಂತಹ ಸ್ವರೂಪದಲ್ಲಿ ಸದ್ಯಕ್ಕಂತೂ ಮುಂದುವರೆದಿದೆ. ಯಾವ ಸ್ವರೂಪದಲ್ಲಿ ಬೆಲೆ ಏರಿಕೆಯ ಬಡಿದಾಟಗಳನ್ನು ಇವರು ಮಾಡ್ತಾನೆ ಜನರನ್ನು ಒಂದು ರೀತಿಯಲ್ಲಿ ಗೊಂದಲಕ್ಕೆ ಈಡು ಮಾಡಿ ಅವ್ರು ಮಾಡಿದ್ರ ಇವ್ರು ಮಾಡಿದ್ರ ಅಂತಿಮವಾಗಿ ಕಟ್ಟಬೇಕಾಗಿರೋಂಥದ್ದು ಜನಸಾಮಾನ್ಯ, ತನ್ನ ಪಾಕೆಟ್ನಿಂದ ಕಟ್ಟಬೇಕಾಗಿರುವಂಥದ್ದು ಸಾಮಾನ್ಯ ಪ್ರಜೆ ಅನ್ನುವಂಥದ್ದು ನಾವು ಅರ್ಥ ಮಾಡ್ಕೊಳ್ಬೇಕಾಗಿರುವಂಥದ್ದು.